ಇವತ್ತು ನಮ್ಮ ಸಾತಮ್ಮ ದೇವಿಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಾತಮ್ಮ ದೇವಿ ಅಂತಂದರೆ ಆ ದೇವಿಯ ಒಂದು ಪವಾಡ ಮತ್ತು ಆ ದೇವಿಯಲ್ಲಿ ಏನೇ ಒಂದು ಕೋರಿಕೆ ಇಟ್ಟರು ಕೂಡ ತಾಯಿ ಅಂದರೆ ಕಷ್ಟಕ್ಕೆ ಬಗೆಹರಿಸ್ತಾರೆ ನಿಲ್ತಾರೆ ಅನ್ನೋದು ಪದ್ಧತಿ. ಹಾಗಾಗಿ ಇವತ್ತು ನಂದು ಒಂದು ಕಷ್ಟಕಾಲದಲ್ಲಿ ಅಂತಲೇ ಹೇಳಬೇಕು. ಯಾರು ನಮ್ಮ ವಿರೋಧಿಗಳು ಇಲ್ಲ ನಮ್ಮ ಮಿತ್ರರು ಗೊತ್ತಿಲ್ಲ, ರಾಜಕೀಯ ಪಿತೂರಿ ಹೂಡಿ ನಮ್ಮನ್ನು ಸಂದಿಗ್ಧ ಪರಿಸ್ಥಿತಿಗೆ ತಂದಂಥ ಸಂದರ್ಭದಲ್ಲಿ ನನ್ನ ವೈಫ್ ಸಹನಾ ಅವತ್ತು ಈ ತಾಯಿಯಲ್ಲಿ ಹರಕೆ ಇಟ್ಕೊಂಡು ಅಮ್ಮ ಇದೆಲ್ಲ ಇತ್ಯರ್ಥ ಆದಮೇಲೆ 3 ವಾರಗಳ ಕಾಲ ಪೂಜೆ ಸಲ್ಲಿಸ್ತೀನಿ ಅಂತ ಒಂದು ಹರಕೆ ಇಟ್ಕೊಂಡಿದ್ರು. ಇವತ್ತು 3ನೇ ವಾರ ಅದೇ ರೀತಿ ಪೂಜೆ ಸಲ್ಲಿಸಿ ಇವತ್ತು ನನಗೂ ಒಂದು ತುಂಬ ನೋವಲ್ಲಿದ್ದೆ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಯಾವಾಗ ಕಷ್ಟಕಾಲ ಇತ್ತು ಆ ಜೈಲಲ್ಲಿ ನನ್ನ ತಗೊಂಡೋಗಿ ಪಿತೂರಿ ಹೂಡಿ ಜೈಲಿಗೆ ಹಾಕಿದ್ರು, ಪಿತೂರಿ ಹೂಡಿ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು ಅಂತ ವಿಚಾರ ಗೊತ್ತಾಯಿತು ಅಂದ ತಕ್ಷಣವೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಸ್ನೇಹಿತರುಗಳು ಹಾಗೂ ಎಲ್ಲ ನನ್ನ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಬಂದು ನನಗೆ ಧೈರ್ಯ ತುಂಬಂಥ ಕೆಲಸ ಮಾಡಿದ್ರು. ನನ್ನ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿದ್ದರು, ಉಸಿರಿಗೆ ಉಸಿರಾಗಿ ನಿಂತಿದ್ದರು. ಅವತ್ತು ನಿಜ ಹೇಳಬೇಕು ಅಂತಂದರೆ ನಾನು ಆಚೆ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಬೇಲ್ ಕೂಡ ಕೊಡೋದಕ್ಕೆ ಲಾಯರ್ ದುಡ್ಡು ಕೂಡ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳೇ ಅವತ್ತು ಸಹಾಯ ಮಾಡಿ ಅವರೇ ಒಂದು ಬೇಲ್ಗೂ ಕೂಡ ಸಹಾಯ ಮಾಡಿಕೊಟ್ಟಿದ್ರು. ಅವರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸಬೇಕು. ಇವತ್ತು ಸಾದ್ಲಮ್ಮ ದೇವಿನಲ್ಲಿ ಪೂಜೆ ಏನು ಇಟ್ಕೊಂಡಿದ್ದೀವಿ ಅವತ್ತು ಪೂಜೆಗೆ ಅವರೆಲ್ಲರೂ ಕರೆದು ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ಪೂಜೆಗೆ ಈ ರೀತಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಒಂದು ಮಾತು ಹೇಳಿದಾಗ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರತಿಯೊಂದು ಹಳ್ಳಿಯಿಂದ ನಗರದಲ್ಲಿ ಪ್ರತಿಯೊಂದು ವಾರ್ಡಿಂದನೂ ಕೂಡ ಇವತ್ತು ಒಂದು ಸುಮಾರು 10,000ಕ್ಕೂ ಹೆಚ್ಚಿನ ಜನ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಣ್ಣ ನಿಮ್ಮ ಜೊತೆಲಿ ನಾವಿದ್ದೇವೆ, ನೀವು ಯಾವುದೋ ಒಂದು ಕೊಲೆ ಮಾಡಲಿಲ್ಲ, ಇಲ್ಲೇನು ಲಂಚ ತೊಗೊಂಡಿಲ್ಲ, ಆ ವಿಚಾರದಲ್ಲಿ ನೀವೇನು ಜೈಲಿಗೆ ಹೋಗಲಿಲ್ಲ, ಇಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಪಕ್ಷದ ಬಾವುಟಕ್ಕೆ ತೊಂದರೆ ಬರ್ತಾ ಇದೆ, ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರದಲ್ಲಿ ನೀವು ನಿಂತಿದ್ದೀರಿ. ನಿಮ್ಮ ಒಟ್ಟಿಗೆ ನಾವು ನಿಲ್ತೀವಿ. ಈ ಥರದ 100 ಬಂದರೂ ಕೂಡ ನಾವು ನಿಮ್ಮ ಒಟ್ಟಿಗೆ ಎದುರಿಸ್ತೀವಿ. ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ. ಮುಂಬರುವಂಥ ಚುನಾವಣೆಗಳಲ್ಲಿ ನೀವು ಮುಂದೆ ನಮ್ಮ ನಾಯಕರಾಗಿ ನೀವೇ ಬರಬೇಕು ಅನ್ನೋ ಮಾತನ್ನು ನಮ್ಮ ಎಲ್ಲ ಕಾರ್ಯಕರ್ತರುಗಳು, ಮುಖಂಡರುಗಳು ಬೆಳಗ್ಗೆಯಿಂದ ಬಂದು ಎಲ್ಲರೂ ಕೂಡ ಸಮಾಧಾನ ಹೇಳ್ತಾ ಇದ್ರು. ತುಂಬ ಸಂತೋಷ ಆಯಿತು. ನಾನು ಕೂಡ ತೀರ್ಮಾನ ಮಾಡಿದ್ದೇನೆ, ಏನೇ ಆಗಲಿ ನಮ್ಮ ಉಸಿರೋ ತನಕ ಏನು ನಮ್ಮನ್ನು ಇವತ್ತು ತಮ್ಮ ಉಸಿರಲ್ಲಿ ಉಸಿರಿಟ್ಕೊಂಡು ಕಾಪಾಡಿದ್ದಾರೆ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಅವ್ರಿಗೆ ಉಸಿರಾಗಿ ನಿಲ್ಲಬೇಕು. ನಮ್ಮ ಉಸಿರೋ ತನಕ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು, ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಇವತ್ತು ಸಾದ್ಲಮ್ಮ ದೇವಿಯಲ್ಲಿ ಪೂಜೆ ಕೂಡ ಸಲ್ಲಿಸಿದ್ದೀವಿ. ಮುಂಬರುವಂಥ ಏನು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, ನಗರಸಭಾ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿದ್ದರೂ ಕೂಡ ಅವರೊಟ್ಟಿಗೆ ನಾನು ಇದ್ದು ಅವರಿಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅದೇ ರೀತಿ ಯಾರು ನಮ್ಮ ರೈತಾಪಿ ವರ್ಗ ಇರ್ಬೋದು, ಓದ್ತಾರಂಥ ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೆ ಏನೇ ತೊಂದರೆಗಳಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಹತ್ರ ಲೀಗಲ್ಲಾಗಿ ನಮಗೆ ಏನು ಕೆಲಸ ಕಾರ್ಯಗಳಾಗಬೇಕು ಆ ಕೆಲಸಗಳನ್ನ ಮಾಡಿಸೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಬರೋ ಮಾತೇ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸಗಳು ಏನು ಬೇಕೋ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಇರಲಿ, ನನಗೆ ನೋವು ಕೊಟ್ಟಂಥ ಆ ಒಂದು ನಮ್ಮ ಯಾರು ಮಿತ್ರರೋ ಶತ್ರುಗಳು ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತಾ, ಅವ್ರ್ಯಾರು ತಪ್ಪು ಮಾಡಿದರೆ ಆ ತಾಯಿ ಸಾದ್ಲಮ್ಮನೇ ಅವ್ರಿಗೆ ಶಿಕ್ಷಿಸಲಿ, ಆ ತಾಯಿನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಾಯಿ ಮೇಲೆ ಭಾರ ಹಾಕ್ತಾ ನನ್ನ ಕೆಲಸಗಳು ಏನು ಮಾಡಬೇಕು ಇವತ್ತಿನಿಂದ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಕೊಟ್ಟಿರುವಂಥ ಒಂದು ಧೈರ್ಯದ ಮೇಲೆ ಇವತ್ತಿಂದ ನನ್ನ ಕೆಲಸ ಕಾರ್ಯಗಳನ್ನ ಮತ್ತೆ ಮುಂಚಿನಂತೆ ಪ್ರಾರಂಭ ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಅಧಿಕಾರ ಇದೆಯೋ ಇಲ್ವೋ, ನಮ್ಮ ಕಾರ್ಯಕರ್ತಿರ್ಬೋದು, ನಮ್ಮವರೆಗೂ ಯಾರೇ ಆಗಲಿ ತೊಂದರೆ ಅಂತ ಬಂದಾಗ ಏನೆಲ್ಲ ಕೆಲಸಗಳು ಮಾಡಬೇಕಿತ್ತು, ಸರ್ಕಾರದಲ್ಲಿ ಯಾವುದೇ ಮಿನಿಸ್ಟ್ರುಗಳ ಹತ್ರ ಹೋಗಿ ಏನೇ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೆಂಗೆ ಮಾಡ್ತಿದ್ವಿ, ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಕೆಲಸಗಳು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ KPCCನಲ್ಲಿ ಅಮಾನತುಗೊಳಿಸಿದ್ರು. ಅದು ಏನಾಗಿತ್ತು, ಈ ಇನ್ಸಿಡೆಂಟಲ್ಲಿ ನಾನು 1 ವಾರಗಳ ಕಾಲ ಆಚೆ ಇದ್ದಾಗ ಅವರು 1 ವಾರದ ಗಡುವಿನಲ್ಲಿ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ಗೆ ನಾನು ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ. ನಾನು ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ ಮೊನ್ನೆ ವಿಚಾರಗಳು ನಡೆದಿದ್ದಂಥನ್ನೆಲ್ಲ ಹೇಳಿದ್ದೀನಿ. ಅವ್ರಿಗೂ ವಿಚಾರ ತಿಳ್ಕೊಂಡಿದ್ದಾರೆ ಇಲ್ಲಿ ಏನಾಗಿದೆ ಅಂತ. ಅವ್ರಿಗೂ ಗೊತ್ತಾಯಿತು ಇದೆಲ್ಲ ಇಲ್ಲಿ ಏನೋ ಒಂದು ರಾಜಕೀಯ ಪಿತೂರಿ ಮಾಡಿದ್ದಾರೆ. ಅದನ್ನೆಲ್ಲ
ಚರ್ಚೆ ಮಾಡಿ ಏನಿದೆಯೋ ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಳ್ಳೋಂಥ ಕೆಲಸ ಮಾಡ್ತೀನಿ ಅಂತ ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ಧೈರ್ಯ ಹೇಳಿ ಮತ್ತೆ ಬರುವಂಥ ಚುನಾವಣೆಗಳೇನಿದೆ ಆ ಚುನಾವಣೆಗಳಿಗೆ ನೀನು ಹೋಗಿ ತಯಾರಿ ಮಾಡ್ಕೋ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹಂಗಾಗಿ ಆದಷ್ಟು ಬೇಗನೆ ಪಕ್ಷಕ್ಕೂ ಕೂಡ ನಾವು ಯಾವುದ್ರ ರಾಜಕೀಯ ಪಕ್ಷ ವಿರೋಧಿ ಕೆಲಸ, ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ಚೂರಿ ಹಾಕೋಂಥ ಕೆಲಸ ನಮ್ಮ ಉಸಿರೋ ತನಕ ಮಾಡೋದು ಇಲ್ಲ. ನಾವು ಸತ್ರೂ ಆ ಕೆಲಸ ಮಾಡಲ್ಲ. ಪಕ್ಷ ಅಂದರೆ ನನ್ನ ತಾಯಿ ಇದ್ದಂತೆ. ನನ್ನ ಪಕ್ಷನ ಕಾಪಾಡ್ಕೊಬೇಕು ಅಂತಂದರೆ ನಾನು ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ನನ್ನ ಪಕ್ಷದ ವಿಚಾರ ನಿಷ್ಠೆಯಾಗಿರ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. 100% ಏನು ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ MLA ನಿಂತ್ಕೊಬೇಕು ಅಂತ ಬಂದವನಲ್ಲ. ನಾನು ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡ್ತಾ ಇರೋಂಥ ಸರ್ವೀಸಸ್ಸು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ವಿ.ಮುನಿಯಪ್ಪನವರು ಅವಾಗ MLA ಇದ್ದರು ಕಾಂಗ್ರೆಸ್ನಿಂದ. ಅವರು ಕಾರಣಾಂತರಗಳಿಂದ ಅವ್ರು ಕೋವಿಡ್ ಬಂದಿದ್ದರಿಂದ ಅವರು ಆಚೆ ಬರೋಕ್ಕಾಗಿರಲಿಲ್ಲ. ನಾನು ಆಕ್ಟಿವ್ ಆಗಿ ಯಾವುದೇ ಪಕ್ಷ ಭೇದ ಅಂದೆ ಎಲ್ಲ ಪ್ರತಿಯೊಬ್ಬ ಇಲ್ಲಿ ಏನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂದರೆಯಲ್ಲಿದ್ದರು ಅಂಥವ್ರಿಗೆ ಸಹಾಯ ಮಾಡ್ತಾ ನನ್ನ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ವಿ. ಆವಾಗ ನಮ್ಮ ಪಕ್ಷದ ಈಗ ಅಧ್ಯಕ್ಷರಾದ DK ಶಿವಕುಮಾರನವರು ಕರೆದು ಗುರುತಿಸಿ, ಸಿದ್ದರಾಮಯ್ಯವರು ಕೂಡ ಗುರುತಿಸಿ ನೀನು ಪಕ್ಷದಿಂದ ಕಂಟೆಸ್ಟ್ ಮಾಡು, ಟಿಕೆಟ್ ಕೊಡ್ತೀವಿ, ತುಂಬ ಬಲಪಡಿಸಿದೆಯಾ ಪಕ್ಷ ಅಂತ ಹೇಳಿದರು. ಹಾಗಾಗಿ ಇವತ್ತೇನಾಗಿದೆ ಅಂದರೆ ಸುಮಾರು 10 ವರ್ಷಗಳ ಕಾಲ ಸತತವಾಗಿ ನನ್ನ ಕುಟುಂಬಕ್ಕೂ ಕೂಡ ನಾನು ಟೈಮ್ ಕೊಡದೆ ಪಕ್ಷಕ್ಕೆ ದುಡಿದಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಇದೆ. ಯಾವುದೇ ಒಂದು ಕಷ್ಟ ಕಾಲದಲ್ಲಿ ನಿಂತು ಬಾವುಟ ಹಿಡಿದಂಥ ಒಂದು ಯಾರೇ ಇರಲಿ ಕಾರ್ಯಕರ್ತರಿಗೆ ಯಾವತ್ತೂ ಮೋಸ ಆಗಲ್ಲ, ಮೋಸನೂ ಮಾಡಿಲ್ಲ. ಅದಕ್ಕೆ ಏನೇ ಇದ್ದರೂ ಕೂಡ ನಾನು ಬದ್ಧವಾಗಿರ್ತೀನಿ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ DK ಶಿವಕುಮಾರನವ್ರು ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು, ಹಾಗೂ ಇನ್ನು ನಮ್ಮ ನಾಯಕರು ಯಾರಿದ್ದಾರೆ ಅವರಂತೂ ಎಲ್ರಿಗೂ ಗೊತ್ತಿದೆ ನಾನು ಏನು ಪಕ್ಷಕ್ಕೋಸ್ಕರ ಎಷ್ಟು ಇಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿದ್ದೀನಿ ಅಂತ. ಹಾಗಾಗಿ ಅವರೆಲ್ಲರೂ ಕೂಡ ನನ್ನ ಸಪೋರ್ಟಿಗಿದ್ದಾರೆ. ಯಾವುದೇ ಕಾರಣಕ್ಕೂ ಟಿಕೆಟ್ ಬರಲ್ಲ, ನಮ್ಮ ಮಾತೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನಾಗಲೇ ಹೇಳ್ತಾ ಇದ್ದಂಗೆ ನನ್ನ ಕಷ್ಟ ಕಾಲದಲ್ಲಿ ಈ ತಾಯಿಯ ಮೊರೆ ಹೋಗಿದ್ದೆ. ಆ ತಾಯಿ ನನಗೇನು ಹೇಳಿದ್ದು 3 ವಾರ ನಾನು ಇದನ್ನು ಮಾಡಬೇಕು ಅಂತ. ಇದು 3ನೇ ವಾರ. ಅವತ್ತು ನನ್ನ ಯಥಾಶಕ್ತಿ ಅನ್ನದಾನ ಮಾಡ್ತೀನಿ ಅಂತ ಅಂದ್ಕೊಂಡು ಇಡೀ ಶಿಡ್ಲಘಟ್ಟ ಜನತೆಯಲ್ಲಿ ಅವರೆಲ್ಲ ನನಗೆ ಅಣ್ಣ ತಮ್ಮಂದರು, ನನ್ನ ಕುಟುಂಬ ಅಂತ ಭಾವಿಸಿದವರು, ನನ್ನ ಕಷ್ಟ ಕಾಲದಲ್ಲಿ ಧೈರ್ಯ ಹೇಳಿರುವಂಥವ್ರು, ಅವರೆಲ್ಲರನ್ನೂ ಕರೆದು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀನಿ. ಆ ತಾಯಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಅನ್ನೋದನ್ನ ಕೇಳ್ಕೊತಾ ಇದ್ದೀನಿ. ಉದ್ದೇಶ ರಾಜೇಗೌಡರು ಇವತ್ತು ಇಲ್ಲಿ ಒಂದು ಬಹಳಷ್ಟು ಜನಗಳನ್ನ ಸೇರಿಸಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ನಮ್ಮನ್ನು ಕರೆದಿದ್ರು. ಪಾಪ ಅವರು ಪೂಜೆ ಮುಗಿಸಿದ್ರು. ನಾವು ಪೂಜೆ ಮಾಡ್ತಿದ್ದೀವಿ ದೇವ್ರಿಗೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಶುಭ ಹಾರೈಸೋದಕ್ಕೋಸ್ಕರ ಬಂದ್ವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡಲಿ. ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರ ಗಮನಕ್ಕೆ ನಡೆದಿರ್ತಕ್ಕಂಥ ವಿಚಾರಗಳನ್ನ ಕೆಲವು ತಂದಿದ್ದೀವಿ, ಇನ್ನೂ ತರ್ತೀವಿ. ಅವರು ಇನ್ನೂ ಕೇಳೋದಕ್ಕೆ ಮುಂಚೆ ನಾನೇ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಈಗ ಅವರು ಜೈಲಿಗೆ ಹೋಗಿದ್ರು ಅನ್ನೋ ವಿಚಾರ ಕೇಳ್ತೀರಿ ನೀವು. ಜೈಲ್ಗೆ ಸ್ವತಂತ್ರ ಹೋರಾಟ ಮಾಡೋ ಸಂದರ್ಭದಲ್ಲಿ ದೊಡ್ಡ ಮಹಾನ್ ವ್ಯಕ್ತಿಗಳು ಹೋಗಿರೋದುಂಟು. ಬಟ್ ಈ ಸಣ್ಣ ವಿಚಾರದಲ್ಲಿ ಅವ್ರಿಗೇನು ಅವರು ಒಂದು ಮಾಧ್ಯಮದಲ್ಲಿ ಏನೋ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಾಗೆ ಇವರು ಯಾವುದೇ ಕಾರ್ಯಕ್ರಮಕ್ಕೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೆ ಪೋಸ್ಟ್ರು ಬ್ಯಾನರ್ ಹಾಕಿದ್ರೆ ಅವರು ಹೆಣ್ಮಗಳು ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಕಮಿಷನರು ಅರ್ಧ ಗಂಟೆಗೆ ಕಿತ್ತಾಕ್ಸ್ತಾ ಇದ್ರು ಅಂತ ಮಾಹಿತಿ ಇದೆ. ಇನ್ನು ಬೇರೆ ಪಕ್ಷದವರಾಗ್ಲಿ, ಕಾಂಗ್ರೆಸ್ ವಿರೋಧಿಸ್ಕೊಂಡ್ಬಂದಿರೋರಾಗ್ಲಿ, ಅವರುಗಳು ಹಾಕಿದ್ರೆ 3 ತಿಂಗಳಾದ್ರೂ ಅಲ್ಲೇ ಬಿದ್ದಿರ್ತಾ ಇತ್ತು ಅನ್ನೋದು ಸಾರ್ವಜನಿಕರು ನಮ್ಮ ಗಮನಕ್ಕೆ ಹೇಳಿರ್ತಕ್ಕಂಥದ್ದು. ಅದು ನಾನು ತಿಳ್ಕೊಂಡೆ ಸತ್ಯ ಅನಿಸ್ತು. ಇವರು ದುಡ್ಡು ಖರ್ಚು ಮಾಡಿ ಏನೋ ಒಂದು ಪಬ್ಲಿಸಿಟಿ ಸಿಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಪಕ್ಷದ ಕಾರ್ಯಕ್ರಮಗಳನ್ನ ಪಬ್ಲಿಸಿಟಿ ಮಾಡೋದಕ್ಕೋಸ್ಕರ ಬ್ಯಾನರ್, ಪೋಸ್ಟರ್ ಮೂಲಕ ಹಾಕಿದಾಗ ಅರ್ಧ ಗಂಟೆಗೆ ಕಿತ್ತಾಕ್ತಾರೆ ಅಂತೇಳಿ ಇವರು 3-4 ಸಾರಿ ನೋಡಿ, ಬೇರೆಯವರದನ್ನ 3 ತಿಂಗಳಾದ್ರೂ ಬಿಟ್ಟಿರೋದು ನೋಡಿ ಸ್ವಲ್ಪ ನೊಂದು ಮಾತಾಡಿದ್ದಾರೆ. ಅದರಲ್ಲಿ ಕಮಿಷನರ್ಗೆ ನೇರವಾಗಿ ಮಾತಾಡಿಲ್ಲ,
ಯಾರು ಈ ತರ ಕಿತ್ತಾಕ್ತಾರೋ ಅಂಥವ್ರನ್ನ ನಮ್ಮ ಕಾರ್ಯಕರ್ತರು ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಅವರು ಸ್ವಲ್ಪ ಕೋಪದಲ್ಲಿ ಮಾತಾಡಿದ್ದಾರೆ. ಅದು ಮಹಾ ಅಪರಾಧ ಏನಲ್ಲ, ಜೈಲಿಗೆ ಕಳ್ಸೋಂಥ ಅಪರಾಧ ಅಲ್ಲ. ಇಂಥ ಸಂದರ್ಭದಲ್ಲಿ ಕಷ್ಟಕ್ಕೆ ಅವ್ರಿಗೆ ನೋವಾಗಿರ್ತದೆ, ಅಥವಾ ಇದೇನೋ ನಮಗೆ ಮುಂದೆ ಭವಿಷ್ಯ ಇಲ್ವೇನೋ, ಜೈಲಿಗೆ ಹೋಗಿ ಬಂದ್ಬಿಟ್ಟಿದೀವಿ ಅನ್ನೋದನ್ನ ರಾಜೀವ್ ಗೌಡ್ರು ಮನ್ಸಲ್ಲಿ ಇಟ್ಕೊಬಾರ್ದು, ಅವ್ರಿಗೆ ಧೈರ್ಯ ಕೊಡಬೇಕು. ಆ ಒಂದು ಉದ್ದೇಶದಿಂದ ನಾನು ಬಂದು ಅವ್ರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ಹೋಗ್ತಾ ಇದ್ದೀನಿ.